ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಮಹಾಭಾರತದ ಕಥೆಗಳಲ್ಲಿ ಒಂದಾದ ದೂರ್ವಾಸ ಮುನಿಗಳು ಕುಂತಿಗೆ ನೀಡಿದ ವರವೇನು? ಕರ್ಣ ಮಗುವಾಗಿರುವಾಗಲೇ ಗಂಗಾ ನದಿಗೆ ಏಕೆ ಬಿಟ್ಟರು ಎನ್ನುವುದರ ಬಗ್ಗೆ ನೋಡೋಣ. ಯಾರಾದರೂ ದಾನದಲ್ಲಿ ಮುಂದಿದ್ದರೆ ಅವರನ್ನು ದಾನಶೂರ ಕರ್ಣ ಎಂದು ಕರೆಯುವುದುಂಟು. ಕರ್ಣ ಕುಂತಿಯ ಮೊದಲ ಮಗ. ಅಂಗದೇಶದ ಅಧಿಪತಿ ಕರ್ಣ ಸೂರ್ಯದೇವನ ಪುತ್ರ. ಆದರೆ ದೂರ್ವಾಸ ಮುನಿಗಳು ಕುಂತಿಗೆ ನೀಡಿದ ವರದ ಫಲವಾಗಿ ಹುಟ್ಟಿದವನು ಕರ್ಣ. ಹುಟ್ಟಿದ ಕತೆ ಹೇಗೆ ಎಂಬುದನ್ನು ತಿಳಿಯೋಣ. ಕುಂತಿ ವಯಸ್ಸಿನಲ್ಲಿ ಚಿಕ್ಕವಳಾದರೂ ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ, ಚತುರತೆ ಅವಳಲ್ಲಿ ಇರುತ್ತದೆ. ಯಾವುದೇ ವಿಚಾರವನ್ನು ನೋಡಿದ ತಕ್ಷಣ ಅದನ್ನು ಆಸಕ್ತಿಯಿಂದ ಕಲಿಯುವಷ್ಟು ಬುದ್ಧಿವಂತಿಕೆ ಅವಳಲ್ಲಿ ಇರುತ್ತದೆ. ಸಂತಾನವಿಲ್ಲದ ಕಾರಣ ಭೋಜರಾಜನು ಕುಂತಿಯನ್ನು ದತ್ತು ಪಡೆಯುತ್ತಾನೆ. ಆಕೆಯ ಮೇಲೆ ಅಪಾರ ವಿಶ್ವಾಸವಿಟ್ಟು ಅತಿಯಾದ ಪ್ರೀತಿ ವಿಶ್ವಾಸದಿಂದ ಆಕೆಯನ್ನು ಬೆಳೆಸುತ್ತಾನೆ. ಜನಾನುರಾಗಿಯಾಗಿರುವ ಭೋಜರಾಜನಿಗೆ ಬಿಡು ಎಂಬುದೇ ಇರುವುದಿಲ್ಲ. ಒಮ್ಮೆ ದೂರ್ವಾಸ ಮುನಿಗಳು ತಮ್ಮ ಶಿಷ್ಯರ ಜೊತೆಗೂಡಿ ಅರಮನೆಗೆ ಆಗಮಿಸುತ್ತಾರೆ. ಆದರೆ ಭೋಜನಿಗೆ ತನ್ನ ಕೆಲಸ ಕಾರ್ಯಗಳ ಒತ್ತಡ ಹೆಚ್ಚಾಗಿರುತ್ತದೆ. ಈ ಕಾರಣದಿಂದ ಮನೆಗೆ ಆಗಮಿಸಿದ ದೂರ್ವಾಸರನ್ನು ಸತ್ಕರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ದೂರ್ವಾಸರು ಕೋಪಗೊಳ್ಳುತ್ತಾರೆ. ರಾಜನಿಗೆ ಶಾಪ ನೀಡಲು ಮುಂದಾಗುತ್ತಾರೆ. ಆದರೆ ನಂತರ ನಡೆಯಬಹುದಾದ ಆಪತ್ತನ್ನು ಗ್ರಹಿಸಿದ ಕುಂತಿಯು ದೂರ್ವಾಸರನ್ನು ಗೌರವಾದರಗಳಿಂದ ನಡೆಸಿಕೊಳ್ಳುತ್ತಾರೆ. ಇದರಿಂದ ಒಮ್ಮೆಯೇ ದೂರ್ವಾಸರಲ್ಲಿ ಇದ್ದ ಕೋಪವು ಮಾಯವಾಗುತ್ತದೆ. ದೂರ್ವಾಸ ಮುನಿಗಳ ಪಾದಗಳಿಗೆ ನಮಸ್ಕರಿಸುವ ಕುಂತಿಯು ಅವರ ಆಶೀರ್ವಾದ ಬೇಡುತ್ತಾಳೆ. ಮುನಿಗಳು ಕುಂತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ವಯಸ್ಸು ಚಿಕ್ಕದಾದರೂ ನಿನ್ನ ಒಳ್ಳೆಯತನದಿಂದ ನನ್ನನ್ನು ಸತ್ಕರಿಸಿ ನನ್ನ ಕೋಪವನ್ನೇ ಮರೆಯಾಗಿಸಿದೆ. ನನಗೆ ಬಹಳ ಖುಷಿಯಾಗಿದೆ. ನಿನಗೆ ಅಪರೂಪವಾದ ವರವನ್ನು ನೀಡುತ್ತೇನೆ. ನೀನು ಸದಾಕಾಲ ಸುಖ ಸಂತೋಷಗಳಿಂದ ಇರು ಎನ್ನುತ್ತಾರೆ. ನಿನಗೆ ಲೋಕವೇ ಮೆಚ್ಚುವಂತಹ 5 ಪುತ್ರರಾಗುತ್ತಾರೆ. ನೀನು ಯಾವ ದೇವತೆಗಳಿಂದ ಸಂತಾನವನ್ನು ಪಡೆಯಲು ಇಷ್ಟಪಡುವೆಯೋ ಸ್ವತಃ ಅವರೇ ಪ್ರತ್ಯಕ್ಷರಾಗಿ ನಿನಗೆ ಮಕ್ಕಳನ್ನು ಅನುಗ್ರಹಿಸುತ್ತಾರೆ. ಈ ರೀತಿ ಕುಂತಿಯನ್ನು ಆಶೀರ್ವದಿಸಿ ದೂರ್ವಾಸ ಮುನಿಗಳು ಅರಮನೆಯಿಂದ ತೆರಳುತ್ತಾರೆ. ದೂರ್ವಾಸ ಮುನಿಗಳು ನೀಡಿದ ವರದ ಬಗ್ಗೆ ಕುತೂಹಲ ವ್ಯಕ್ತಪಡಿಸಿದ ಕುಂತಿಯು ಬುದ್ಧಿಯು ದೊಡ್ಡ ಪ್ರಮಾದವನ್ನೇ ಸೃಷ್ಟಿಸುತ್ತದೆ. ನನ್ನ ವಯಸ್ಸಿನ ಇತರ ಬಾಲಕ ಬಾಲಕಿಯರು ಜೀವವೇ ಇಲ್ಲದ ಗೊಂಬೆಗಳೊಂದಿಗೆ ಆಟವಾಡುತ್ತಿರುತ್ತಾರೆ. ಇದನ್ನು ಕಂಡ ಕುಂತಿಗೆ ಆಕೆಯ ಮನಸ್ಸಿಗೆ ಒಂದು ಯೋಚನೆ ಮೂಡುತ್ತದೆ. ದೂರ್ವಾಸ ಮುನಿಗಳು ವರ ನೀಡಿದ್ದಾರೆ. ನಾನೇಕೆ ಬೊಂಬೆಯ ಜೊತೆ ಆಟವಾಡಬೇಕು? ಸಜೀವ ಮಗುವಿನೊಂದಿಗೆ ಆಟವಾಡಿದರೆ ನನಗೂ ಸಂತೋಷವಾಗುತ್ತದೆ. ಹಾಗೆಯೇ ಮುನಿಗಳು ನೀಡಿದ ವರದ ಪರೀಕ್ಷೆಯೂ ನಡೆಯುತ್ತದೆ ಎಂದು ಯೋಚಿಸುತ್ತಾಳೆ. ಗಂಗಾ ನದಿಯ ತೀರಕ್ಕೆ ಬರುತ್ತಾಳೆ. ಬಿಳಿ ಬಟ್ಟೆಯನ್ನು ಉಟ್ಟು ದೂರ್ವಾಸರು ಹೇಳಿಕೊಟ್ಟ ಸೂರ್ಯನ ಮಂತ್ರವನ್ನು ಉಚ್ಚರಿಸುತ್ತಾಳೆ. ಆ ಕ್ಷಣವೇ ಇಡೀ ಲೋಕಕ್ಕೆ ಬೆಳಕನ್ನು ನೀಡುವ ಸೂರ್ಯನು ಪ್ರತ್ಯಕ್ಷನಾಗುತ್ತಾನೆ. ಭಯದಿಂದ ಬಾಲಕಿಯ ಹೃದಯದಲ್ಲಿ ತಳಮಳ ಉಂಟಾಗುತ್ತದೆ. ಆಕೆಯ ಮನಸ್ಸಿಗೆ ಏನೋ ತೋಚದೆ ಸೂರ್ಯನನ್ನು ಕುರಿತು ನೀನು ಇಲ್ಲಿಂದ ಹೊರಟು ಹೋಗು ಎಂದು ಬೇಡಿಕೊಳ್ಳುತ್ತಾಳೆ. ಸೂರ್ಯದೇವನು ತನ್ನ ಮಾತಿನಿಂದ ಕುಂತಿಯ ಭಯವನ್ನು ಹೋಗಲಾಡಿಸುತ್ತಾನೆ. ಅವಳನ್ನು ಸ್ಪರ್ಶಿಸಿದ ಫಲವಾಗಿ ವಿಶೇಷ ತೇಜಸ್ಸುಳ್ಳ ಮಗುವು ಜನಿಸುತ್ತದೆ. ಸೂರ್ಯದೇವನು ಕುಂತಿಯನ್ನು ಕುರಿತು ನೀನು ಭಯಪಡಬೇಡ, ನಿನಗೆ ಎಲ್ಲ ವಿಚಾರದಲ್ಲಿಯೂ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾನೆ. ಈ ಮಗುವಿನ ಜೊತೆಯಲ್ಲಿ ಅರಮನೆಗೆ ಹೋದರೆ ಅವರು ಕೇಳುವ ಪ್ರಶ್ನೆಗೆ ಏನೆಂದು ಉತ್ತರಿಸಲಿ ಎಂದು ಭಯಭೀತಳಾಗುತ್ತಾಳೆ. ಮಗುವನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ನದಿಯ ನೀರಿನಲ್ಲಿ ತೇಲಿಬಿಡುತ್ತಾಳೆ. ಕುಂತಿಯ ಭಕ್ತಿಗೆ ಮೆಚ್ಚಿದ ಗಂಗೆಯು ಹರಿಯುವ ರಭಸವನ್ನು ಕಡಿಮೆ ಮಾಡುತ್ತಾಳೆ. ನೀರಿನಲ್ಲಿ ತೇಲಿ ಬರುತ್ತಿದ್ದ ಮಗುವನ್ನು ಧೃತರಾಷ್ಟ್ರನ ಸಾರಥಿ
ಅಧಿರಥ ನೋಡುತ್ತಾನೆ. ಸಂತಾನವಿಲ್ಲದ ಅಧಿರಥನು ಮಗುವನ್ನು ಪ್ರೀತಿಯಿಂದ ಬಿಗಿದಪ್ಪಿ ಮನೆಯ ಕಡೆಗೆ ಹೋಗುತ್ತಾನೆ. ನಿನಗೊಂದು ಉಡುಗೊರೆ ತಂದಿದ್ದೇನೆ, ಬೇಗ ಬಾ ಎಂದು ಪತ್ನಿಗೆ ಹೇಳುತ್ತಾನೆ. ಹೊರಬಂದ ಆಕೆ ಮಗುವನ್ನು ಕಂಡು ಸಂತೋಷ ವ್ಯಕ್ತಪಡಿಸುತ್ತಾಳೆ. ಆ ಮಗುವು ಜನಿಸಿರುವಾಗಲೇ ಕರ್ಣಕುಂಡಲ ಮತ್ತು ಕವಚಗಳನ್ನು ಹೊಂದಿರುತ್ತದೆ. ಮಗು ನೆರೆಹೊರೆಯವರೊಂದಿಗೆ ಬೆರೆಯುತ್ತಾ ಬೆಳೆಯುತ್ತದೆ. ಮುಂದೆ ಆ ಮಗುವೇ ಕರ್ಣ ಎಂದು ಹೆಸರಿಸುತ್ತಾರೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.